ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಟೀಮ್ ಔಟಿಂಗ್ ವ್ಲಾಗ್ ಆಗಿರುತ್ತೆ. ಓಕೆನಾ, ಇದು ಪಾರ್ಟ್ 1 ವ್ಲಾಗ್ ಎಲ್ಲ ನೋಡಿದ್ರಿ ಅಂತ ನಾನು ಅನ್ಕೋತೀನಿ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ ಊಟ ಆದಮೇಲಿಂದ ನೆಕ್ಸ್ಟ್ ಡೇ ಚೆಕ್ಔಟ್ ಆಗೋ ಗಂಟನೂ ಈ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಾವು ಹೋಗಿದ್ದು ಬಂದ್ಬಿಟ್ಟು ತಮಿಳ್ನಾಡು ಹತ್ರ ಇರುವಂಥ ಚಾಂಪಿಯನ್ ರ್ಯಾಂಚ್ ಅಂತ ಒಂದು ರೆಸಾರ್ಟ್ಗೆ. ಓಕೆನಾ, ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಮಧ್ಯಾಹ್ನ ನಾವು ಆಗಸ್ಟಲ್ಲಿ 2 o'clock ಆಗಿತ್ತು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆಮೇಲಿಂದ ನಾವಂತೂ ಕಂಪ್ಲೀಟ್ ರೆಸಾರ್ಟ್ನ ಒಂದು ರೌಂಡ್ ಹೋಗಿ ಬಂದ್ವಿ. ಅಲ್ಲಿ ಗೇಮ್ಸು ಕೂಡ ಇತ್ತು, ಹಾರ್ಸ್ ರೇಸ್ ಇತ್ತು, ಮತ್ತು ಅಲ್ಲಿ ಇನ್ನೊಂದು ಗೇಮ್ ಇತ್ತು. ಓಕೆನಾ, ಶೂಟಿಂಗ್ ಗೇಮ್ ಥರ ಅಂತೀವಿ. ಆ ಗೇಮ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಕಂಪ್ಲೀಟ್ ವ್ಲಾಗ್ನ ನೋಡಿ. ನಾನು ಎಲ್ಲೂ ವಾಯ್ಸ್ ಓವರ್ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ, ರಾ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಯಾವಾಗ ನೋಡಿ ಜಗಳಾಡಿ ಇಲ್ಲ, ಯಾವ ಊಟ ಮಾಡಿದ್ರೆ ಸ್ವಾಮಿ ಇಲ್ಲೇನೆ ಸ್ವಾಮಿ. ಓಕೆ, ಆದಷ್ಟು ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ನಾನು ನಿಮಗೆ ರೆಸಾರ್ಟ್ದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ಹಾಗೆ ಲೈಕ್ ಮಾಡಿ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕ್ರಿ ಸೆಲೆಂಟಾಗಿದ್ದೀರಾ? ಸುಸ್ತಾಯ್ತಾ ಊಟ ಮಾಡಿ? ಹಾಯ್ ಬಾಯ್ ಅಂತ ಅನ್ಬೇಡ. ಹಾಯ್ ಬೃಂದ, ನಾನು ಹಳೆ ಕ್ಯಾಬ್ನೆಟ್ ಅವರ್ ಯು. ನಮ್ಮ ಮನೆ ಪಕ್ಕ ಇದ್ದವ್ರು ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮನೆ. ಹೆಂಗಿದೆ ರೆಸಾರ್ಟ್? ಚೆನ್ನಾಗಿದೆ ಅಲ್ಲ, ವ್ಯೂ ಮಾತ್ರ. ಹೆಂಗೆ ಊಟ? ಚೆನ್ನಾಗಿ ಬರ್ತಿದೆ. ಹಿಂಗ್ ಬಂದ್ರೆ ಕತ್ಲೆ, ಹಿಂಗ್ ಬಂದ್ರೆ ಬೆಳಕು. ಊಟ ಹೆಂಗಿದೆ? ಊಟ ಏನಿತ್ತು? ನಾವು ವೆಜ್ ಅವ್ರು. ಇವಾಗ ನಾವು ಮಿನಿ ಬ್ರಾಹ್ಮಿನ್ಸ್ ಇವ್ರ ಜೊತೆಗೆ 48 days ಪೂಜೆ ಮಾಡ್ತಿದ್ದೀವಿ. ಇವರೇ ನಮ್ಗೆ ಹೆವಿ ತೊಂದರೆ ಕೊಡ್ತಾರೆ. ಅದು ಇವರೇ ಶಿವ ಅಂತ ಆಯ್ತಾ? ಇವರೇ ನೋಡಿ ಕಮೆಂಟ್ ಮಾಡಿ ಇವ್ರ ಫ್ರೆಂಡ್ಸ್ ಯಾರು ಇದ್ರೆ. ಹೊಡಿದೀನಿ ಏನು ಯಪ್ಪ, ಇದು ನೋಡಿ ನಾನು ಯಾರೋ ಮನುಷ್ಯ ಅಂದ್ಕೊಂಡೆ, ಬಟ್ ಇದು ಗ್ರೀನರಿಯಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿದೆ ಆಯಿತಾ ರೆಸಾರ್ಟು. ಎಷ್ಟು ಎಕರೆದೋ ಗೊತ್ತಿಲ್ಲ. ಐ ಥಿಂಕ್ ಅದನ್ನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಅಪ್ಡೇಟ್ ಮಾಡ್ತೀನಿ. ನಾವು ವೆಂಕಿ ಸರ್ ಹತ್ರ ತಿಳ್ಕೊಂಡು. ಅಪ್ಪ, ಎಷ್ಟು ದೊಡ್ಡ ರೆಸಾರ್ಟ್ ಗುರು. ಓಕೆ, ಐ ಥಿಂಕ್ ಇದೇನೋ ಆಫೀಸ್ ಅಂತ ಹೌಸ್ ಥರ ಇದೆ. ಬನ್ನಿ, ಇಲ್ಲಿಬ್ರು ಚಿಕ್ಕ ಮಕ್ಕಳು ಜೋಲೆಲ್ಲ ಆಡ್ತಿದ್ದಾರೆ. ಹಾಯ್, ಎಷ್ಟೊತ್ತಿಗೆ ಬಂದ್ರಿ ಅಮ್ಮನ? 7:20. ಗುಡ್. ಮಗು ಇವರು ನೋಡಿ, ಇವರು ಇವರಿಬ್ರು ಟಾಮ್ ಅಂಡ್ ಜೆರಿ ಕಿತ್ತಾಡ್ತೀರಿ. ಯಾವಾಗ ನೋಡಿದ್ರು, ಎಲ್ಲಿ ನೋಡಿದ್ರು ಮನುಷ್ಯ ಇದೆಯಾ? ಡ್ಯಾಡಿ ಇದೊಬ್ಬರು ಟ್ರೈನರು, ಅವರು ಟ್ರೈನೇ. ನೀನು ನೆಕ್ಸ್ಟ್ ಎಲ್ಲ ನೋಡ್ತೀರಾ ನಿನ್ನೇ ಅಲ್ಲಿ. ಏನ್ ಡೈಲಾಗ್ ಹೇಳ್ತಾ ಇದ್ರು ಅವರು? ಏನ್ ಡೈಲಾಗ್ ಹೇಳ್ತಿದ್ರು? ತಿಲಕ್ ಬ್ರೋ ಹೇಳಿ. ಒಳ್ಳೆ ಸೊಪ್ಪು ನಮ್ ಬ್ರೋ ಆಸಿದ್ದಂಗಿಲ್ಲ ನೋಡಕ್ಕೆ, ಸಣ್ಣಕ್ಕೆ ಸ್ಲಿಮ್ ಆಗೆ. ಇವಾಗ ಇದು ಮಾಡ್ಲೇಬೇಕು ಹಾರ್ಸ್ ರೈಡ್. ನೀವು ಒಂದು ಆಕ್ಟಿವಿಟಿ ಮಿಸ್ ಆಯ್ತಾ?
ಬೆಳಿಗ್ಗೆ ಮಾಡೋಣ ಬ್ರೋ. ಹಾಂ ಯಾಕೆ ಬಂದ್ಬಿಡಿ. ರಾಕೇಶ್ ಶಾಪಿಂಗ್ ಮಾಡಿದ್ದು. ಹಾಂ ಅಲ್ಲಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಿದ್ದು ನಾನು. ನಿಜ ವಿಡಿಯೋ ಇದೆ ನನ್ನ ಹತ್ರ ಪ್ರೂಫ್ಗೆ. ನವ್ಯ ಏನ್ ಮಾಡ್ತಿದ್ದೀರಾ? ನಿಮ್ಮ ಮಗಳು ನೋಡ್ತಾಳೆ ವಿಡಿಯೋನ. ಹೇಳ್ತೀನಿ ಅಮ್ಮ ಇಲ್ಲಲ್ಲೇ ಆಡ್ತಿದ್ದ ಟ್ರಿಪ್ಪಿಗೆ ಬಂದಿ ಅಂತ. ಹಾ ನಿನ್ನ ಹೆಸರೇನು? ಅವನ ಎಷ್ಟೆಷ್ಟು ದೊಡ್ಡದಾಗಿದೆ ಅಲ್ವಾ ಹಾಸು. ಯಪ್ಪ ದೇವ್ರೆ. ಏನ್ ನಾವು ಇವಾಗ ಹಾಸ್ ಮೇಲೆ ಕುತ್ಕೋತೀವಿ. ತಪ್ಪಂತ ಹಿಂದೆ ಹಾಕ್ಬಿಟ್ರೆ ಬಿದೋಗದಷ್ಟೇ. ಹೊಡಿತು ಬಂಬು ಹೊಡಿತಂತೆ. The ride the horse. ಹಾಸ್ So let's enjoy the ride on the horse. ಹಾಸ್ ಅಂತ ಆಗಲ್ಲ ಅಂದ್ರೆ ಹೇಳಪ್ಪ ನಾವು ಹೋಗ್ಬೇಕಂತ ಪಾಪ ಬೇಜಾರು ಮಾಡ್ಕೊಂತಾರೆ. ಆರಾಮ್ಸೆ ರಾಜೇಶ್ ಸರಿ ಕಡೆ ಒತ್ತು ಅದನ್ನಿ. ಇದೇನ್ ಗೇಮು? ಏನ್ ಗೇಮ್ ಇದು? ಏನ್ ಮಾಡ್ತಾರೆ? ರಾಹುಲ್ ಹಿಂಗೆ ಹೋಗಿ ಹೇಳಿ. ಸರಿ ರಾಘು 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 ಹೇಳಿ ಹೇಳಿ. ಏನಿದು? ಪೇಂಟ್ ಅಲ್ಲಿ ಆಪೋಸಿಟ್ ಬರಲ್ಲ. ಆಪೋಸಿಟ್ ಬರಲ್ಲ ನಾವು. ಅಯ್ಯೋ ಇದು ನೋಡಿ, ಇದು ಗೊತ್ತಾಯ್ತು. ಅದು ಎಂತ ಅಲ್ಲಿ ಇಬ್ರಿಬ್ರದು ಹೆಚ್ಚು. ಒಳ್ಳೆ ಕುರಿ ಓಡಿಸ್ದಂಗೆ ಓಡಿಸ್ತವ್ರು ಇವರು. ಹಾರ್ಸ್ ರೈಡಿಂಗ್ ಹೋಗಿ ಮುಗಿಸ್ಕೊಂಡ್ ಬಂದು ಇವಾಗ ಈ ಮೊಲ ಎಲ್ಲ ಸಾಕಿದ್ದಾರೆ. ಓಕೆನಾ, ಆ ಕೇಜ್ ಒಳಗೆ ಬಂದಿದ್ದೀವಿ. ಪುಟ್ಟಾಣಿ ಮೊಲ ತುಂಬ ಚೆನ್ನಾಗಿದೆ. ಬನ್ನಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತಿನ್ಬೋದಲ್ಲ, ಯಾಕೆ ತಿನ್ನಲ್ಲ? ಅದಕ್ಕೆ ಪನ್ನೀರ್ ಬಿರಿಯಾನಿ ಭೂಮಿ, ವಾಟ್ಸ್ ಪ್ರಾಬ್ಲಮ್? ಹೌ ಕ್ಯಾನ್ ಐ ಅಸಿಸ್ಟ್ ಯು? ಗಾಡಿಗೆ ಓಪನ್ ಆಗ್ತಿಲ್ಲ ನಿಂದು. ಕಾರಲ್ಲಿ ಬರೋದಲ್ಲ, ಡಿಕ್ಕಿ ತೆಗಿಯಕ್ಕೂ ಬರಲ್ಲ ನಿಂಗೆ. ಬ್ಯಾಗ್ ಕಳ್ಕೊತೀಯ, ಡಿಕ್ಕಿ ತೆಗಿಯಕ್ ಬರಲ್ಲ. ಸಂತೂರ್ ಮಮ್ಮಿ ಇದ್ದಂಗೆ ಇದೆ, ಒಂದು ಮಗು ತಾಯಿ ಬೇರೆ ನೀನಲ್ಲಿ. ತೆಗಿ. ಟೇಕ್ 5, ಟೇಕ್ 1000, ಟೇಕ್ 2000, 5000. ಬ್ಯಾಗ್ ಅಲ್ಲಿದೆ. ಫುಲ್ ಗ್ರೀನರಿ 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 ಸಖತ್ತಾಗಿದೆ. ಇವಾಗ ಜಸ್ಟ್ ಎಂಜಾಯ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಟೈಮ್ ಹೋಗೋಣ ಬನ್ನಿ. ಓಕೆನಾ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ. ಎಷ್ಟು ದಿನಕ್ಕೆ ಬಂದಿದ್ದೀರಾ? ಏನಿದು ಇಷ್ಟೊಂದು ಬ್ಯಾಗು? ಹಾ, ನಮ್ಮ ಅಕ್ಕ ನೋಡಿ ಪಾಪ, ಇಂತ ಅಕ್ಕ ಎಲ್ಲೂ ಸಿಗಲ್ಲ. ನಂದು ಸೇರಿಸಿ ಅವರೇ ಬ್ಯಾಗ್ ತಗೋ ಬರ್ತಾ ಇದ್ದಾರೆ. ಇಲ್ಲ ಇಲ್ಲ, ಇದು ಅವ್ರೊಬ್ರದೇ. ಇದು ಒಂದು ರೂಮ್. ಓಕೆನಾ, ಒಂದು ನಾಯಿದು ರ್ಯಾಟ್ ವೀಲರ್ದು ಅನ್ಸುತ್ತೆ. ಇದು ರ್ಯಾಟ್ ವೀಲರ್ ನಾಯಿದು ಅದು ಸ್ಟ್ರಕ್ಚರ್ ಮಾಡಿ ಅಲ್ಲಿ ರೂಮು. ನಾವು ಆ ರೂಮಲ್ಲೇ ಹೋಗ್ತಿದ್ದೀವಿ. ಕಮ್ಮಿ
ಬನ್ನಿ ಬನ್ನಿ ಬನ್ನಿ. ನಾನು ಹೇಳಿದ್ನಲ್ಲ ಒಂದು ರಾಡ್ ಕೆನಲ್ ರೂಮ್ ಟೂರ್. ಬನ್ನಿ ಬನ್ನಿ ಬನ್ನಿ. ರೂಮ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾತ್ರ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಗಾಳಿ ಬರುತ್ತಿರು. ಸರಿ, ಸ್ವಿಮ್ಮರ್ ಹಾಕೊಂಡಿದ್ದಾಯ್ತು, ರೆಡಿ ಟು ಸ್ವಿಮ್. ಬನ್ನಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೋತೀನಿ. ಬನ್ನಿ, ಕಂಪ್ಲೀಟ್ ವಿಲೇಜ್ ಸ್ಟೈಲ್ ರೂಮ್. ಓಕೆನಾ? ಅಟ್ಟ ಅಂತಾರಲ್ಲ ಆ ಥರ ಉಳ್ಳಲ್ಲಿ ನೀವು ನೋಡ್ಬೋದು ಒಂದೊಂದು ಗೋಡೆ ಮೇಲೆ ಬರ್ತಿರೋಂಥ ಡಿಸೈನ್ಸ್ ಎಲ್ಲ ನೋಡಿ. ಇಲ್ಲಿ ಮಲ್ಟಿಪಲ್ ರೂಮ್ಸ್ ಇದೆ ಅನಿಸುತ್ತೆ. ಇದು ದೇವ್ರ ಮನೆ. ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ಅದು ರೂಮ್ ಇದೆ ಕಂಪ್ಲೀಟ್. ನಮ್ಮ ಮನೆ ಕಂಪ್ಲೀಟ್ ನೆಟ್ಟೆ ಜೊತೆ ಇದೆಯಾ ಎಲ್ಲ. ಏನಿದು? ಕಂಪ್ಲೀಟ್ ಇಲ್ಲಿ ತುಂಬ ರೂಮ್ಸ್ ಇದೆ. ರೂಮಲ್ಲಿ ಹಳ್ಳಿ ಸ್ಟೈಲ್ ಅಂತ ಹೇಳ್ಬೋದು. ಸಾಕಾಗಿದ್ರು ಒಳ್ಳೆ ವೈಬ್ ಕೊಡ್ತಿದೆ. ವ್ಯೂ ನೋಡಿ, ಸಾಕಾಗಿದೆ ಮಾತ್ರ. ಓ ಗಾಡ್, ಅದಕ್ಕೆ ಹೇಳೋದಲ್ಲ, ಗಿಡ ಮರ ಬೆಳೆಸಿದ್ರೆ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಸಹ ಇಂಥ ಎನ್ವಿರಾನ್ಮೆಂಟಲ್ಲಿ ಬೆಳಿಬೋದು. ಇದು ಎಲ್ಲಿ ಅಂದರೆ ನಮ್ಮ ಬೆಂಗಳೂರು ಮಧ್ಯೆ ಈ ಥರ ಪ್ಲೇಸಸ್ ನಮಗೆಲ್ಲೂ ಸಿಗಲ್ಲ, ಆಯಿತಾ? ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್. ಇದು ತಮಿಳ್ನಾಡು ಹತ್ರ ಬಾರ್ಡರ್ ಕ್ರಾಸ್ ಆಗ್ತಿದ್ದಂಗೆ ಚಾಂಪಿಯನ್ ರೆಸಾರ್ಟ್ ಅಂತ ಬರುತ್ತೆ. ನಾವಿರೋದು ಉತ್ರಳ್ಳಿ. ಅಲ್ಲಿಂದ ಇಲ್ಲಿಗೆ 50 ಕಿಲೋಮೀಟರ್ಸ್. ಅಂದರೆ ಅಷ್ಟು ದೂರ ಆಚೆ ಬಂದರೆ ನಮ್ಗೆ ಈ ಥರ ಎನ್ವಿರಾನ್ಮೆಂಟ್ ಇರೋಂಥ ಒಂದು ರೆಸಾರ್ಟೋ ಇಲ್ಲ ಪ್ಲೇಸೋ ಸಿಗೋದು. ಬೆಂಗಳೂರೊಳಗೆ ನೋ ಅಪ್ಪ. ಬೆಂಗಳೂರು ನೆನೆಸ್ಕೊಂಡ್ರೆ ಆ ಗಜಿ ಬಿಜಿ ರೋಡು, ವೆಹಿಕಲ್ಲು, ಮೀನ್ಸ್ ಅದೊಂದು ಲೈಫ್ ಸ್ಟೈಲ್, ಇದೊಂದು ಲೈಫ್ ಸ್ಟೈಲು. ಟೀಮ್ ಔಟಿಂಗ್ ಬಂದಿದ್ದೀವಿ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅಪ್ಪ. ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ನೇಚರ್ಗೆ ಏನು ಕೊಡ್ತೀವೋ ಅದೇ ವಾಪಸ್ ಕೊಡುತ್ತೆ ಅಂತಾರಲ್ಲ ಅಪ್ಪ. ಈ ಥರ ಮಧ್ಯೆ ಈ ಥರ ಒಂದು ಚಿಕ್ಕ ಫಾರ್ಮ್ ಹೌಸಲ್ಲಿ ಒಂದು ಮನೆ ಮಾಡ್ಕೊಂಬಿಟ್ರೆ ಜೀವನ ಸಾರ್ಥಕ ಗುರು. ಬನ್ನಿ ಹೋಗುವ. ಚೆನ್ನಾಗಿದೆ. ನೀವು ತಿರುಗಿ ರೆಟ್ರೋ ಸ್ಟೈಲ್. ಎಲ್ಲಿಗೆ ಹೋಗ್ತಿದ್ದೀರ ಇಬ್ರು ಹಿಂಗೆ ರೆಡಿ ಆಗ್ಬಿಟ್ಟು? ರಾಹುಲ್ ಮಸ್ತ್ ಕಾಮಿಡಿ ಇದಾರೆ ಕಣೆ. ಒಂದು ಸಾಂಗ್ ಬಿಡ್ದಲ್ಲ ಕರೆಕ್ಟಾಗಿ. ಚೇಂಜ್ ಮಾಡಿ ಇನ್ನೊಂದು ರೂಮಿಗೆ ಬಂದಿದ್ದೀವಿ. ಎಲ್ಲ ಕಡೆ ಕುದುರೆ ಇದೆ ಅಲ್ಲ ಚೇತು? ಆಸು ಎಲ್ಲ ಕಡೆ ಏನಾರ ಒಂದು ಕುದುರೆ, ಫಿಶ್. ತೂಕುದ ಹಾ ಏನ್ ಮಾಡ್ತೀರಾ? ಮಟನ್, ಚಿಕನ್, ಕೈಮಾ. ಅಮ್ಮ ಮಾಡಿದ ಅಡಿಗೆ, ಅಮ್ಮ ಹೆಂಡತಿ ಮಾಡಿದ ನೋಡಿ ನೋಡಿ. ರೇಷನಿಗೆ ಖುಷಿ ಆಯ್ತಲ್ಲ? ನಾನು ದಪ್ಪ ಇಲ್ಲಪ್ಪ. Fried rice. What is this? Ma'am, veg kurma. Rice kurma. Okay. ಫೈನಲಿ ಮಜಾ ಮಾಡಿದ್ದಾಯಿತು, ಸ್ವಿಮ್ಮಿಂಗ್ ಮಾಡಿದ್ದಾಯಿತು, ಫುಲ್ ಟೈಮ್ ಆಯಿತು.
ಟೀ ಮತ್ತು ಬಜ್ಜಿ ಬೋಂಡ ಆಯಿತು, ಕಾಫಿ ಮುಗಿಸಿದಾಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಓಕೆನಾ, ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. Ready to check out. ಬ್ಯಾಗ್ ತೋರ್ಸು ರೇಷು ನಿನ್ ಬ್ಯಾಗ್ ತೋರ್ಸು. ನಿಂದು ಇಷ್ಟೇ ಅಲ್ಲ ನೀ ಒಬ್ಳಿಗೆ. ಭಾವನಾ ನಿನ್ ಬ್ಯಾಗ್ ತೋರ್ಸು. ಭಾವನಾ ನಿನ್ ಬ್ಯಾಗ್ ತೋರ್ಸು. ಇಷ್ಟು. ಚೇತು ನಿಮ್ ಬ್ಯಾಗ್ ತೋರ್ಸಿ. ಚೇತು ಅವ್ರ ಬ್ಯಾಗ್ ಅಲ್ಲ, ದೋಸೆ ಆಯ್ತು ಅವರು. ಅದಲ್ಲಿದೆ ಬಟ್ಟೆ. ಸುಳ್ಪುರ್ಕಿ ಬಾಯ್ ನಿಂತಿದ್ದು ರೆಡಿಯಾಗಿದ್ದಾಯ್ತು. ಬೆಳಗ್ಗೆ ಎದ್ದು ಒಂದು ವ್ಯೂ ನೋಡ್ಕೊಂಡು ಬಂದು ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದೀವಿ. ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಪಾರ್ಟ್ 2 ಟೀಮ್ ಔಟಿಂಗ್ ವ್ಲಾಗ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನಾವಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಎಂಜಾಯ್ ಮಾಡಿದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ರೆಸಾರ್ಟ್ ವ್ಯೂ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವು ಪಾರ್ಟ್ 1 ನೋಡಿದರೆ ಪಾರ್ಟ್ 2 ವ್ಲಾಗ್ನ ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಸಿಕ್ಕುತ್ತೆ. ಓಕೆನಾ, ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಟೀಮ್ ಔಟಿಂಗ್ ಪಾರ್ಟ್ 1 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಾವು ಯಾವ ಥರ ಎಂಜಾಯ್ ಮಾಡಿದ್ರಿ. ನಾನು ವರ್ಕ್ ಮಾಡೋ ಜಾಗದಲ್ಲಿ ನಮಗೆ ಒಂಥರ ಫ್ಯಾಮಿಲಿ ಥರನೇ ಇದೆ. ಓಕೆನಾ, ನಾವಂತೂ ಮಸ್ತು ಮಜಾ ಮಾಡಿದ್ದೀವಿ. ನಂಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮಗೂ ಈ ಥರ ಒಳ್ಳೆ ಕಂಪನಿಲಿ ವರ್ಕ್ ಮಾಡ್ತಿದ್ದೀರಾ, ನಿಮಗೂ ನಿಮ್ಮ ಆಫೀಸಲ್ಲಿ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ಯಾಮಿಲಿ ಅಂತ ನಿಮ್ಗೆಲ್ಲರಿಗೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಯಾರ್ಯಾರು ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್